ಮಾನವಿ ನಗರದಲ್ಲಿ ಜಮಾತೆ ಇಸ್ಲಾಂ ಮಾನವಿ ಘಟಕದ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದರ ವಿಚಾರಗೋಷ್ಠಿ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯರು, ವಾಗ್ಮಿಗಳು, ಪುಸ್ತಕವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಬಸವರಾಜ ಸ್ವಾಮಿಯವರೇ, ಹಾಗೂ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯಮಾನ್ಯರೇ ಹಾಗೂ ಎಲ್ಲ ಸಮಾಜದ ಮುಖಂಡರೇ ಹಾಗೂ ಬಂಧು ಬಾಂಧವರೇ, ಇಂದು ಜಮಾತೆ ಇಸ್ಲಾಮು ಸಮಿತಿಯು ಈ ದೇಶದಲ್ಲಿ, ಈ ನಾಡಿನಲ್ಲಿ ಪ್ರತಿಯೊಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪೈಗಂಬರ್ ಮೊಹಮ್ಮದರ ವಿಚಾರಧಾರೆಗಳನ್ನು ಈ ಸಮಾಜಕ್ಕೆ, ಎಲ್ಲ ಜಾತಿಯ ಸಮಾಜಕ್ಕೆ ಪೈಗಂಬರ್ ಮೊಹಮ್ಮದರ ವಿಚಾರಗಳನ್ನು, ಅವರು ಹೇಳಿರ್ತಕ್ಕಂಥ ಅನಿಸಿಕೆಗಳನ್ನು ಈ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇಲ್ಲಿ ಪೈಗಂಬರ್ ಮೊಹಮ್ಮದರು ನ್ಯಾಯದ ಹರಿಕಾರರ ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ, ಈ ನಾಡಿನಲ್ಲಿ ವಾಸಿಸುವ ಎಲ್ಲ ಜಾತಿಯ ಜನಾಂಗವು ಶಾಂತಿಯಿಂದ, ಸೌಹಾರ್ದತೆಯಿಂದ ಎಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ ಬದುಕಬೇಕೆನ್ನುವ ಒಂದು ಮಾರ್ಗದರ್ಶನವನ್ನು, ವಿಚಾರವನ್ನು ಮೊಹಮ್ಮದ್ ಪೈಗಂಬರರು ವ್ಯಕ್ತಪಡಿಸಿದ್ದಾರೆ. ಜಗತ್ತಿಗೆ ಮಾದರಿಯಾಗಿದೆ, ಈ ಸಮಾಜಕ್ಕೆ ಮಾದರಿಯಾಗಿದೆ. ಸರಿಸುಮಾರು 1500 ವರ್ಷಗಳ ಹಿಂದೆ ಈ ಜಗತ್ತು ಕಂಡಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರರನ್ನು ಯಾಕೆ ಜಗತ್ತಿನಲ್ಲಿ ಇವತ್ತಿಗೂ ಕೂಡ ನೆನಪಿಸ್ತಾರೆ? ಈ ಜಗತ್ತಿನ 2ನೇ ದೊಡ್ಡ ಜನಸಂಖ್ಯೆಯಾದಂತಹ ಮುಸ್ಲಿಂ ಸಮಾಜ ಅವರನ್ನು ಯಾಕೆ ತನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತದೆ? ತನ್ನ ತಂದೆಗಿಂತ, ತನ್ನ ತಾಯಿಗಿಂತ, ತನ್ನ ಮಕ್ಕಳಿಗಿಂತ, ತನ್ನ ಬಂಧುಗಳಿಗಿಂತ ಸ್ವತಃ ತಾನು ಅದಕ್ಕಿಂತ ಜಾಸ್ತಿಯಾಗಿ ಯಾಕೆ ಪ್ರವಾದಿ ಮೊಹಮ್ಮದ್ ಪೈಗಂಬರರನ್ನು ಪ್ರೀತಿಸ್ತದೆ ಅಂದ್ರೆ, ಆ ಪೈಗಂಬರರನ್ನು ಈ ಜಗತ್ತಿಗೆ ಮಾರ್ಗದರ್ಶಕರಾಗಿ ಕಳಿಸಿದ್ದು ಯಾರೇ ಮನುಷ್ಯರು ಸೇರಿ. ಎಲ್ಲಿಂದ ಬಂತು ಆ ಶಕ್ತಿ? ಆ ಪರಮಾತ್ಮ ದೇಹದಲ್ಲೇ ಇದ್ದು ದೇಹದ ಮೂಲಕ ನುಡಿಯನ್ನು ಹೇಳಿ ದಾಖಲಿಸಲು ತಿಳಿಸಿದ. ಅದಕ್ಕೆ ಪ್ರಭುದೇವರು ಸತ್ತವರ ಪತ್ರ ಓದಿದರೆ ಎತ್ತನ ಮುಕ್ತಿ ಮಹೇಶ್ವರ ಅಂತ ಅವ್ರು ಹೇಳ್ತಾರೆ. ಅಂದರೆ ಬದುಕಿಗೆ ಎಷ್ಟೋ ಜನ ಸತ್ತೋಗ್ಬಿಟ್ಟಾರೆ, ಅವರ ಪತ್ರ ಓದಿ ಸರಿದಾರಿಯಲ್ಲಿ ನಡೀತಕ್ಕಂಥವ್ರು ಬಹಳ ಕಮ್ಮಿ, ಅಲ್ಪ ಜನ ಮಾತ್ರ. ಹಾಗೆ ನಡೆದವ್ರನ್ನ ಮತ್ತು ರೂಢಿ ಮಾಡಿಕೊಂಡವ್ರನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಮಾನವಿಯಲ್ಲಿ ಒಂದು ಸುಂದರವಾದ ಸಂಘಟನೆ ಇದೆ. ಸೈಯದ್ ಅಕ್ಬರ್ ಪಾಷಾ ಸಾಹೇಬರು ಹೇಳ್ತಿದ್ದರು, ನನಗೆ ಒಂದು ಸಂಸ್ಥೆ ಮಾಡಿದ್ದಾರೆ ಸಾಲ ಕೊಡ್ತಕ್ಕಂಥದ್ದು, ಅದಕ್ಕೆ ಬಡ್ಡಿ ಇಲ್ಲ, ಮತ್ತು ಎಷ್ಟೋ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ, ಪೆನ್ಷನ್ಗಳನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ಹೇಗೆ ಬಂತು ಅಂದ್ರೆ ಧರ್ಮದಿಂದ ಬಂದ. ದೇಹದ ಧರ್ಮವನ್ನು ಅರಿತುಕೊಂಡು ದೇಹಕ್ಕೆ ಸಹಾಯ ಮಾಡಲಿಕ್ಕೆ ಅನುಕೂಲ